ಕುರಿ ಕಾಯುವವರಿಗೂ ಹಿತರಕ್ಷಣೆ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಲು ಬೃಹತ್ ಪ್ರತಿಭಟನೆ. ರಬಕೈಬನಹಟ್ಟಿ ಶೋಷಿತ ಸಮುದಾಯಗಳ ಪರ ಹಾಗೂ ವಿವಿಧ ವೃತ್ತಿಪರ ಹಿತರಕ್ಷಣೆಗೆ ವಿವಿಧ ವಿಶೇಷ ಕಾಯ್ದೆಗಳನ್ನು ಜಾರಿ ಮಾಡಿ ಅವರ ಹಿತರಕ್ಷಣೆ ಮಾಡಿದ್ದು, ಅದೇ ರೀತಿ ಕುರಿಗಾರಿಕೆಯ ಮೇಲೆ ಉಪಜೀವನ ನಡೆಸುತ್ತಿರುವ ಕುರಿಗಾರರ ಮೇಲೆ ಆಗ್ತಿರುವ ದೌರ್ಜನ್ಯಗಳು, ಹಲ್ಲೆ, ನಿಂದನೆ, ಪ್ರಾಣಾಪಾಯ, ಕಳ್ಳತನ, ಅತ್ಯಾಚಾರ ಇತ್ಯಾದಿ ದುಷ್ಕೃತ್ಯಗಳು ಕಡಿವಾಣ ಹಾಕಲು ಕುರಿಗಾಹಿಗಳ ಹಿತರಕ್ಷಣೆ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಬೇಕೆಂದು ಇಂದು ಬನಹಟ್ಟಿ ನಗರದ ಈಶ್ವರಲಿಂಗ ಮೈದಾನದಿಂದ ಸಮಸ್ತ ಕುರುಬ ಸಮಾಜ ಹಾಗೂ ಕುರಿಗಾಹಿಗಳ ಜೊತೆಗೆ 500ಕ್ಕೂ ಹೆಚ್ಚಿನ ಕುರಿಗಳೊಂದಿಗೆ ಪ್ರಮುಖ ರಸ್ತೆ ಮುಖಾಂತರ ಪ್ರತಿಭಟನೆ ಮಾಡಿದರು. ರಾಜ್ಯದಲ್ಲಿರುವ ಶೋಷಿತ ಸಮುದಾಯ ಹಾಗೂ ಹಿಂದುಳಿದ ವರ್ಗಗಳು ಕುರಿಗಾರಿಕೆ ಮೂಲಕ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸುವ ಸಾಂಪ್ರದಾಯಿಕ ಕುಲ ಕಸುಬಾಗಿರುತ್ತದೆ. ಹಗಲು ರಾತ್ರಿ ಬೆಟ್ಟ ಗುಡ್ಡ ಒಳಗೊಂಡಂತೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಸ್ಥಳೀಯವಾಗಿ ಹಾಗೂ ಸಂಚರಿಸುವ ಮೂಲಕ ಪಾಲನೆ ಮಾಡುತ್ತಿದ್ದು, ಬಡವರ ಪಾಲಿಗೆ ಕುರಿಗಾರರಿಗೆ ವರದಾನವಾಗಿರುತ್ತದೆ. ಇಡೀ ರಾಜ್ಯದಲ್ಲಿ ಕುರಿಗಾರರ ಮೇಲೆ ನಿರಂತರವಾಗಿ ಹಲ್ಲೆ, ಜೀವ ಬೆದರಿಕೆ, ಕೊಲೆ, ಅತ್ಯಾಚಾರ, ಕುರಿ ಕಳ್ಳತನ, ಅಧಿಕಾರಿಗಳಿಂದ ನಿರಂತರ ಕಿರುಕುಳ, ದೌರ್ಜನ್ಯಗಳು ನಡೆಯುತ್ತಿವೆ ಇತ್ಯಾದಿ ದುಷ್ಟ ಕೃತ್ಯಗಳ ಕಡಿವಾಣಕ್ಕಾಗಿ ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಬೇಕೆಂದು ಯಲಬಹೆಗಡೆ ಕುರಿಗಾಹಿಗಳ ಪರವಾಗಿ ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಇದು ಅಷ್ಟೇ ಅಲ್ಲದೆ ತಹಶೀಲ್ದಾರರ ಕಚೇರಿಯ ಮುಂದೆ ಕುರಿಗಾಹಿಗಳನ್ನು ಮಾತ್ರ ಒಳಗೆ ಬಿಡ್ತೇವೆ, ಕುರಿಗಳನ್ನು ಒಳಗೆ ಬಿಡೋದಿಲ್ಲ ಎಂದು ಪೊಲೀಸ್ ಇಲಾಖೆ ಕುರಿಗಳನ್ನು ಕಚೇರಿಯ ಗೇಟ್ ಹೊರಗಡೆ ನಿಲ್ಲಿಸಿದರು. ಕುರಿಗಾಹಿಗಳು ದಿನನಿತ್ಯ ಕುರಿಗಳನ್ನು ನಂಬಿಕೊಂಡು ಉಪಜೀವನ ನಡೆಸುತ್ತಿದ್ದೇವೆ, ಕುರಿಗಳನ್ನು ಹೊರಗೆ ಇಟ್ಟು ನಾವು ಪ್ರತಿಭಟನೆ ಮಾಡಿ ವ್ಯರ್ಥವಾಗ್ತದೆ. ಅಧಿಕಾರಿಗಳು ಕುರಿಗಳನ್ನು ಇಲ್ಲಿಯೇ ಒಳಗಡೆ ಬಿಡದೆ ಹೋದರೆ ನಾಳೆ ದಿನ ಫಾರೆಸ್ಟ್ ಗುಡ್ಡಗಾಡುಗಳಲ್ಲಿ ಮೇಯಿಸಲು ಹೇಗೆ ಬಿಡ್ತೀರಿ ಎಂದು ಹಠ ಹಿಡಿದರು. ಸ್ಥಳಕ್ಕೆ ದೌಡಾಯಿಸಿದ ಜಮಖಂಡಿಯ ಡಿವೈಎಸ್ಪಿ ಸಾಹೇಬರು ಮತ್ತು ದಂಡಾಧಿಕಾರಿಗಳಿಗೆ ಕುರುಬ ಸಮಾಜದ ಮುಖಂಡರು ಮನವರಿಕೆ ಮಾಡಿ ಕುರಿಗಳನ್ನು ಒಳಗಡೆ ಬಿಡಿಸಿದರು. ನಂತರ ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರ 2024-25ನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾಯಿಗಳಿಗೆ ಸಂಬಂಧಿಸಿದ ದೌರ್ಜನ್ಯ ತಡೆ ಕಾಯ್ದೆ ರೂಪಿಸಲು ಪ್ರಸ್ತಾಪಿಸಿದ್ದು, ಅದರಂತೆ ಈಗ ಸರ್ಕಾರದ ಮುಂದೆ ದಿ ಟ್ರೆಡಿಷನಲ್ ಮ್ಯಾಜಿಸ್ಟ್ರೇಟ್ ಆಫರ್ಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅಟ್ರಾಕ್ಟಿಕ್ಸ್ ಆ್ಯಂಡ್ ಪ್ರೊವಿಷನ್ ಆಫ್ ವೆಲ್ಫೇರ್ ಬಿಲ್ 2025 ರಿಪೋರ್ಟ್ ಬಿ ಫೈಲ್ ಇನ್ 16 ಮಾರ್ಚ್ 2025 ಮಸೂದೆ ಇರುವುದನ್ನು ನಾವು ಸ್ವಾಗತಿಸ್ತೇವೆ. ಈ ಮಸೂದೆಯನ್ನು ಸರ್ಕಾರ ಮುಂದೆ ಅಧಿವೇಶನದಲ್ಲಿ ಕಾಯ್ದೆಯಾಗಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಿ ರಬಕೈಬನಹಟ್ಟಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ನಿಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕಳುಹಿಸಿಕೊಡ್ತೇವೆ ಎಂದರು. ಈ ಸಂದರ್ಭದಲ್ಲಿ ಯಲ್ಲಪ್ಪ ಹೆಗ್ಡೆ, ರಂಗನಗೌಡ ಪಾಟೀಲ್, ಮಲ್ಲಪ್ಪ ಸಿಂಗಾಡಿ, ಮಾಳು ಹಿಪ್ಪರಗಿ, ಹೊನ್ನಪ್ಪ ಬಿರಡಿ, ಗಂಗಾಧರ ಮೇಟಿ, ಪರಪ ಪೂಜಾರಿ, ಶಂಕರ ಆಲ್ಕನೂರು, ವೀರಪ್ಪ ಸಂಗೋಳಿ, ಕರಿಯಪ್ಪ ಭುಜಂಗ ಇನ್ನು ಅನೇಕ ಕುರುಬ ಸಮಾಜದ ಹಿರಿಯರು, ಮುಖಂಡರು, ಯುವಕರು, ಕುರಿಗಾಹಿಗಳು ಪ್ರತಿಭಟನೆಯುದ್ದಕ್ಕೂ ಬಿಗಿ ಭದ್ರತೆ ನೀಡಿದ ಪೊಲೀಸ್, ಜಮಖಂಡಿ ಡಿವೈಎಸ್ಪಿ ಶ್ರೀ ರೋಷನ್ ಸೈಯದಾರ್, ಬನಹಟ್ಟಿ ಸರ್ಕಲ್ ಸಿಪಿಐ ಶ್ರೀ ಸಂಜೀವ ಬಳಗಾರ, ಪಿಎಸ್ಐಗಳಾದ ಶ್ರೀಮತಿ ಶಾಂತಹಳ್ಳಿ, ಶ್ರೀ ಕಿರಣ್ ಸತ್ತಿಗೇರಿ ಹಾಗೂ ಶ್ರೀ ಹನುಮಂತ ಸಿಂಗನ್ನವರ್ ಇನ್ನು ಅನೇಕ ಪೊಲೀಸ್ ಸಿಬ್ಬಂದಿ ವರ್ಗದವರು ಹೋರಾಟಕ್ಕೆ ಅನುಕೂಲ ಮಾಡಿಕೊಟ್ರು. ವರದಿ ಆಸ್ಮಾ ಕಮಲನವರ. ಒಂದು ಕುರಿಯನ್ನ 10,000 ಕೊಟ್ಟು ತಗೊಂಡು ಒಂದೇ ವರ್ಷ ಮೇಯಿಸಿದ್ರೆ 2 ಮರಿ ಇರುವುದು, ಆ ಮರಿ 10,000 ಮಾಡ್ತಾವ. ಒಂದೇ ವರ್ಷದಲ್ಲಿ ಡಬಲ್ ಆಗ್ತಾವ. ನಾವು ಎಲ್ಲ ಎಕನಾಮಿಕ್ ಬಗ್ಗೆ ಮಾತನಾಡ್ತೀವಿ. ಯಾವುದೇ ಬಿಸ್ನೆಸ್ ಅನ್ನು ತಗೊಂಡ್ರೆ ಏನು ಇವತ್ತಿನ ದಿವಸ ಬನಹಟ್ಟಿ ರಬಕೈ ತಾಲೂಕಿನಲ್ಲಿ ನಮ್ಮ ಸಮಸ್ತ ತಾಲೂಕಿನ ಕುರುಬ ಸಮಾಜದವರು, ಇನ್ನುಳಿದ ಕುರಿ ಕಾಯುವ ಎಲ್ಲ ಸಮಾಜದವರು ಸೇರಿ ನಾವೇನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಈ ತಾಲೂಕಾ ಆಡಳಿತದವರು ನಮಗೆ ಒಳಗೆ ಬಿಡಬೇಕಾದ್ರೆ ಸ್ವಲ್ಪ ಸಮಸ್ಯೆಯನ್ನು ಮಾಡಿದರು. ಆದರೂ ಮತ್ತು ನಾವು ಮನವಿ ಮಾಡ್ಕೊಂಡ ನಂತರ
ಅವರು ಒಳಗೆ ಬಿಟ್ರು. ನಮ್ಮನ್ನ ಬಿಟ್ಟ ನಂತರ ನಾವು ನಮ್ಮ ಅಹವಾಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕುರಿಗಾಯಿಗಳ ಏನು ಸಮೂಹ ಇದೆ, ಈ ಒಂದು ಕುರಿಗಾಯಿಕೆಯನ್ನ ಎಲ್ಲಾ ಸಮುದಾಯದ, ಶೋಷಿತ ಸಮುದಾಯದ, ಹಿಂದುಳಿದ ವರ್ಗದವರು ಕುರಿಗಾಯಿಕೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಕುರಿಗಾಯಿಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ದೌರ್ಜನ್ಯಗಳು, ಹಲ್ಲೆಗಳು, ಅತ್ಯಾಚಾರ ಪ್ರಕರಣಗಳು, ಕೊಲೆ ಪ್ರಕರಣಗಳು ಅಧಿಕ ಪ್ರಮಾಣದಲ್ಲಿ ಆಗ್ತಾ ಇರೋದ್ರಿಂದ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದರೂ ಸಹಿತ ಕುರಿಗಾಯಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಕಾಯ್ದೆ ಇಲ್ಲ. ಯಾವ ರೀತಿಯಾಗಿ ಕುರಿಗಾಯಿಗಳಿಗೆ ಅಂತಂದ್ರೆ